ಸೈಲೆಂಟ್ ಸ್ವಲ್ಪ ಡೋರ್ ಕ್ಲೋಸ್ ಮಾಡ್ರಿ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ನೀರು ಬಿಡಕ್ಕೆ ಆದೇಶ ಮಾಡಿದೆ. ನಾನು ಈಗ ತಾನೇ ಆ ಸುದ್ದಿ ಓದಿದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ತಮಿಳುನಾಡು ಅವರಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಶೇರ್ ಏನಿದೆ ಕೊಡ್ಬೇಕಾದಂತಹ ಅನಿವಾರ್ಯತೆ ನಮ್ಮಲ್ಲಿ ಇದೆ. ಬಟ್ ಆದ್ರೂ ಕೂಡ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಡುತ್ತೆ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಮಾತಾಡಲ್ಲ, ನನಗೂ ಕೂಡ ಈಗ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅದ್ರ ಮೇಲೆ ಆಧಾರ ಮೇಲೆ ನಾನು ನಿಮ್ಗೆ ಈಗ ಕಾವೇರಿ ನೀರು ಕಮ್ಮಿ ಆಗಿದೆ, ಮಳೆ ಬಂದು ಕಮ್ಮಿ ಆಗಿದೆ. ಆದ್ರೆ ನಾವೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶದ ಮೇರೆಗೆ ಈ ತರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಅವ್ರು ಸುಪ್ರೀಂ ಕೋರ್ಟ್ ಅವರು ಆ ಮಂಡಳಿಯವ್ರು ಏನ್ ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ಲೇಬೇಕಾಗುತ್ತೆ ಕಾನೂನು ಪ್ರಕಾರ. ಸೊ ಹಾಗಾಗಿ ನಮ್ಗೆ ಕುಡಿಯೋ ನೀರಿಗೆ ಎಷ್ಟು ನೀರು ಇಟ್ಕೊಳ್ಬೇಕು ಅದನ್ನ ಇಟ್ಕೊಂಡು ತಮಿಳ್ನಾಡಿಗೆ ಏನ್ ನೀರು ಕೊಡ್ಬೇಕು ಅದು ಕೊಡ್ಬೇಕಾಗತ್ತೆ. ಬಟ್ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ಅದೇ ಅಂತಿಮ ಆಗುತ್ತೆ. ಅಲ್ಲ, ಈಗ ನೀರಿಲ್ಲ ಅನ್ನುವಂಥದ್ದನ್ನ ಸ್ವಲ್ಪ ವಾದಿಸಿದ್ರೆ ಆವಾಗ ರೈತರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಳೆನೂ ಕೂಡ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಇದು ಕೋರ್ಟ್ ಅಲ್ಲಿ ವಾದ ಮಾಡುವಂತದ್ದಲ್ಲ. ಇದಾಗ್ಲೇ ಹಿಂದೆ ಎಲ್ಲ ಸುಪ್ರೀಂ ಕೋರ್ಟ್ ಹೋಗಿ ಒಂದು ಮಂಡಳಿ ರಚನೆ ಆಗಿರೋದು. ಆ ಮಂಡಳಿಯವರು ನೀರಿನ ಪರಿಸ್ಥಿತಿ ಎರಡೂ ರಾಜ್ಯದಲ್ಲಿ ನೋಡಿ ಅದ್ರ ಆಧಾರದ ಮೇಲೆ ಯಾರಿಗೆ ಎಷ್ಟು ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಸೊ ಹಾಗಾಗಿ ಇದ್ರ ವಿಷಯದಲ್ಲಿ ನಾವೇನು ಮಾಡೋದಕ್ಕಾಗಲ್ಲ, ನಮ್ ಕೈ ಕಟ್ಟಿರುತ್ತೆ. ಬಟ್ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದೇ ಅಂತಿಮ ಆಗುತ್ತೆ. ನೀರಿಲ್ಲ ಅನ್ನುವಂಥದ್ದನ್ನ ಮನವರಿಕೆ ಮಾಡ್ಕೊಂಡು ಅದನ್ನೆಲ್ಲ ಮನವರಿಕೆ ಮಾಡ್ಕೊಟ್ಟಿರ್ತಾರೆ. ಅವರ ಈ ಒಂದು ತೀರ್ಮಾನಕ್ಕೆ ಬರಕ್ಕಿಂತ ಮುಂಚೆ ಎರಡೂ ರಾಜ್ಯದ ಪ್ರತಿನಿಧಿಗಳನ್ನ ಮತ್ತೆ ನಮ್ಮ ಅಧಿಕಾರಿಗಳನ್ನೆಲ್ಲ ಎಕ್ಸ್ಪರ್ಟ್ಗಳನ್ನ ಪರಿಣಿತರನ್ನ ಅವ್ರನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲರದ್ದು ವಾದಗಳನ್ನ ಆಲಿಸಿನೇ ಒಂದು ತೀರ್ಮಾನಕ್ಕೆ ಬಂದ. ನೀವೇನಾದ್ರೂ ಈ ಬಗ್ಗೆ ಚರ್ಚೆ ಮಾಡುವಂಥದ್ದು? ನಾನೇನು ಇದ್ರ ಬಗ್ಗೆ ಚರ್ಚೆ ಮಾಡಕ್ಕಾಗೋದಿಲ್ಲ. ಸೊ ಕಾವೇರಿ ಪ್ರಾಧಿಕಾರ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ಭದ್ರ ಆಗಿರ್ಲೇಬೇಕಾಗುತ್ತೆ ಸರ್ಕಾರ. ಮುಖ್ಯಮಂತ್ರಿಗಳು ಇದಕ್ಕೆ ಏನ್ ರೆಸ್ಪಾಂಡ್ ಮಾಡ್ತಾರೆ. ಪ್ರಗತಿ ಪರಿಶೀಲನೆ ಮಾಡಿದ್ದಾರೆ. ನಾನು ಇವತ್ತು ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತೆ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಎರಡೂ ಬರುತ್ತೆ. ಈ ಎರಡೂ ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನೆ ಮಾಡಿದೆ. ಸೊ ಹಾಗಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೇಕಾದಷ್ಟು ಕಾಮಗಾರಿಗಳು ನಡೀತಾ ಇದೆ. ಕೆಲವು ವರ್ಕ್ಗಳು ನಿಗದಿತ ಸಮಯದಲ್ಲಿ ಮುಗಿದಿಲ್ಲ, ಬಹಳ ವಿಳಂಬ ಆಗಿದೆ. ಸೊ ಅದನ್ನ ವಿಳಂಬ ಮಾಡಬೇಡಿ, ಈಗ ಒಂದು ಟೈಮ್ ಲಿಮಿಟ್ ಕೊಟ್ಟು ಆ ಟೈಮ್ ಲಿಮಿಟ್ ನಲ್ಲೇ ಮುಗಿಸ್ಬೇಕು ಅಂತ ಹೇಳಿದ್ದೇನೆ. ಮತ್ತೆ ನಗರನ ಸ್ವಚ್ಛವಾಗಿಡ್ಬೇಕು ಅಂತ ಹೇಳಿದ್ದೇನೆ. ಮತ್ತೆ UCF ಫಂಡ್ ನಲ್ಲಿ ಯಾವ್ಯಾವ ಕಾಮಗಾರಿಗಳನ್ನ ಪ್ರಪೋಸಲ್ ಕೊಡ್ಬೇಕು ಅದನ್ನು ಕೂಡ ನಾನು ಪರಿಶೀಲನೆ ಮಾಡಿದ್ದೇನೆ. ಮತ್ತೆ ಕುಡಿಯೋ ನೀರಿನ ಸಮಸ್ಯೆ ಈಗ ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ಸೊ ಎದುರಾಗಿರೋ ಸಮಸ್ಯೆಗಳು ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಿದ್ದೇನೆ. ಸೊ ಹಾಗಾಗಿ ಹಲವಾರು ವಿಷಯಗಳು ಸಭೆಯಲ್ಲಿ ಬಂದಿದೆ. ನಗರೋತ್ಥಾನ ಯೋಜನೆ 100 ಕೋಟಿ ರೂಪಾಯಿ ಪ್ರತಿಯೊಂದು ಮಹಾನಗರ ಪಾಲಿಕೆ ಕೊಡುವಂತ ಕಳೆದ 6 ತಿಂಗಳಿಂದ 2 ವರ್ಷ ಆಯ್ತು ಪಾಲಿಕೆಗಳಿಗೆ ಅನುದಾನನೇ ಬರ್ತಾ ಇಲ್ಲ. ಹೀಗಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ. ಅದ್ರ ಬಗ್ಗೆ ಏನಾದ್ರು ಇಲ್ಲ, ವಿಶೇಷ ಅನುದಾನ ಅಂತ ಹೇಳಿ ಬೆಳಗಾವಿ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರದಿಂದ ಹಿಂದೆ ಅನುದಾನ ಕೊಟ್ಟಿದ್ರಂತೆ. ಸೊ ಅನುದಾನ ಈ ಬಾರಿ ಬಂದಿಲ್ಲ, ಅದನ್ನ ಕೊಡಿಸ್ಕೊಡಿ ಅಂತ ಹೇಳಿ ನಮ್ಮ ಶಾಸಕರು ಕೂಡ ಕೇಳಿದ್ರು. ಸೊ ಖಂಡಿತ ಅದನ್ನ ಸರ್ಕಾರದ ಗಮನಕ್ಕೆ ತಂದು ಕೊಡೋದಕ್ಕೆ ಸಾಧ್ಯ ಇದೆ, ಕೊಡಿಸ್ಕೊಡೋಣ. ಬೆಳಗ್ಗೆ ಕನ್ನಡ ಪರ ಹೋರಾಟಗಾರರು ಭೇಟಿಯಾಗಿತ್ತು. ಬೆಳಗಾವಿ ನಿರ್ಣಯ ಮಾಡಿ ನಾವು ಸರ್ಕಾರದಿಂದ ಒಂದು ವರದಿ ಬರಬೇಕಿದೆ, ವಿಳಂಬ ಆಗ್ತದೆ. ಇದು ಪಾಲಿಕೆನಲ್ಲಿ ಒಂದು ಗೊತ್ತುವಳಿ ಪಾಸ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬೆಳಗಾವಿ ಈ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಅಂತ ಹೇಳಿ. ಆದ್ರೆ ಮೇಯರ್ ಅದನ್ನ ಪಾಸ್ ಮಾಡದೆ ಏನ್ ಮಾಡಿದ್ದಾರೆ, ಅದಕ್ಕೆ ಕಾನೂನು ಅಭಿಪ್ರಾಯ ಅಂತ ಹೇಳಿ ನಮ್ಮ ಇಲಾಖೆಗೆ ಕಳಿಸ್ಬಿಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದ ಮತ್ತೆ DC ಹೋಗಿ DC ಇಂದ ಮತ್ತೆ ವಾಪಸ್ ನಮ್ಮ ಇಲಾಖೆ ಸೆಕ್ರೆಟರಿಗೆ ಬಂದಿದೆ. ಅವರು ಅದನ್ನ ಕಾನೂನು ಅಭಿಪ್ರಾಯಕ್ಕೆ ಅಂತ ಹೇಳಿ ಕಾನೂನು ಇಲಾಖೆಗೆ ಕಳಿಸಿದ್ರು. ನಮ್ಮ ಇಲಾಖೆಗೆ ಬಂದಿದ್ದು ಕಳೆದ ತಿಂಗಳು 11ನೇ ತಾರೀಕು. ನನ್ಗಿನ್ನೂ ಆಗ್ತಾನೆ ಹೊಸದಾಗಿ ಸಚಿವನಾಗಿದ್ದೆ. ಸೊ ಅದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಮತ್ತೆ ಅದಾದ್ಮೇಲೆ ಈಗ ಕಾನೂನು ಅಭಿಪ್ರಾಯ ತೆಗೆದುಕೊಂಡು ಈಗ 21ನೇ ತಾರೀಕಿಗೆ ಕಾನೂನು ಇಲಾಖೆಯಿಂದ ಅಭಿಪ್ರಾಯ ಬಂದಿದೆ. ಅದರೊಳ ಮಧ್ಯದಲ್ಲಿ ನಾಗಮೋಹನ್ ದಾಸ್ ಅವರು ಕರ್ನಾಟಕ ಗಡಿ ಪ್ರದೇಶ ಮತ್ತು ನದಿ ರಕ್ಷಣಾ ಆಯೋಗದ ಅಧ್ಯಕ್ಷರು, ಅವರು ಕೂಡ ಇದಕ್ಕೆ ಯಾವುದೇ ಒಂದು ಲೀಗಲ್ ಹರ್ಡ್ ಇಲ್ಲ, ಕಾನೂನು ತೊಡಕಿಲ್ಲ ಅಂತ ಹೇಳಿ ಅವರು ಕೂಡ ಅಭಿಪ್ರಾಯಗಳನ್ನ ನಮ್ಮ ಚೀಫ್ ಸೆಕ್ರೆಟರಿಗೆ ಕೊಟ್ಟಿದ್ದಾರೆ. ಸೊ ಬೆಳಗಾವಿ ನಮ್ಮ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ ಅನ್ನೋದ್ರೊಳಗೆ ಯಾವುದೇ ಎರಡು ಮಾತಿಲ್ಲ, ಅದು ನಿರ್ವಿವಾದ. ಮತ್ತೆ ಅದಕ್ಕೆ ನಾವು ಯಾವತ್ತೂ ಕೂಡ ಬದ್ಧರಾಗಿದ್ದೇವೆ. ಬೇರೆ ಬೇರೆ ಕರ್ನಾಟಕ ಸರ್ಕಾರಗಳು ಕೂಡ ಅದನ್ನೇ ಪುನರುಚ್ಚಾರ ಮಾಡ್ಕೊಂಡು ಬಂದಿದ್ದಾವೆ. ನಮ್ಮ
ವಿಧಾನಸಭೆಯಲ್ಲೂ ಕೂಡ ನಾವು ಮಹಾಜನ್ ವರದಿಯನ್ನ ಸಂಪೂರ್ಣವಾಗಿ ಅಂಗೀಕಾರ ಮಾಡ್ತೀವಿ ಮತ್ತು ಮಹಾಜನ್ ವರದಿ ಬೆಳಗಾವಿ ಕರ್ನಾಟಕ ರಾಜ್ಯಕ್ಕೆ ಸೇರಬೇಕು ಅಂತ ಹೇಳಿ ವರದಿ ಕೊಟ್ಟಿದೆ, ಅದನ್ನ ನಾವು ಸಂಪೂರ್ಣವಾಗಿ ಒಪ್ಕೋತೀವಿ ಅಂತ ಕೂಡ ಹೇಳಿದ್ದೇವೆ. ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಪಾಸ್ ಮಾಡಿರುವಂತ ಗೊತ್ತುವಳಿ ಕಾನೂನು ಪ್ರಕಾರ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಒಪಿನಿಯನ್ ಕೊಡ್ಬೇಕಾಗಿದೆ. ಕಾನೂನು ಇಲಾಖೆಯಿಂದ ಒಂದು ಅಭಿಪ್ರಾಯ ಬಂದಿದೆ, ನಾವು ಅದನ್ನ ಪರಿಶೀಲನೆ ಮಾಡಿ ಪಾಲಿಕೆಯಲ್ಲಿ ಆ ರೆಸಲ್ಯೂಷನ್ ಪಾಸ್ ಆಗೋದಕ್ಕೆ ಪೂರಕವಾದಂತ ಅಭಿಪ್ರಾಯ ಬರೋಂಗೆ ನಾವು ಮೀಟಿಂಗ್ ಮಾಡಿ ಅದನ್ನ ಮಾಡ್ತೇವೆ. ಗೊತ್ತುವಳಿ ಸ್ವೀಕಾರ ಮಾಡ್ತಿದ್ರೆ ಏನಾದ್ರು ಶಿಫಾರಸು ಮಾಡ್ಲಿಕ್ಕೆ ಸರ್ಕಾರಕ್ಕೆ ಏನಾದ್ರು ಶಿಫಾರಸು? ಅದನ್ನು ಕೂಡ ಕನ್ನಡ ಸಂಘಟನೆಯವರು ಬೇಡಿಕೆ ಇಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಗೊತ್ತುವಳಿ ಪಾಸ್ ಮಾಡ್ಲಾ ಅಂತಂದ್ರೆ ಸೂಪರ್ ಸೀಡ್ ಮಾಡಿ ಅಂತ ಹೇಳಿ. ನಾವು ಮೊದಲು ಕಾನೂನು ಅಭಿಪ್ರಾಯ ಕೊಡೋಣ, ಪಾಲಿಕೆಯಿಂದ ನೀವು ಗೊತ್ತುವಳಿ ಪಾಸ್ ಮಾಡ್ಬೋದು ಅಂತ ಹೇಳಿ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅನ್ನೋದು ಆಧಾರದ ಕ್ರಮ ಬಗ್ಗೆ ಯೋಚನೆ ಮಾಡಿ. ಈಗ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಆಗಿರ್ಬೋದು ಮತ್ತು ನಗರದಲ್ಲಿ ಅನೇಕ ರಸ್ತೆಗಳ ಅಭಿವೃದ್ಧಿ ಆಗಿದೆ. ಆದ್ರೆ ಈ ಕೇಬಲ್ ಮತ್ತೆ ವಾಟರ್ ಎಲ್ಲ ರಸ್ತೆಗಳಲ್ಲಿ